ಊರಿನ ಮಹಾವಡೆಯ ಕುಲಂಕಾರೇಶ್ವರನ್ನು ಸ್ಮರಿಸಿ ಈ ಜಾಗದ ಅಧಿಪತಿ ಬಸವೇಶ್ವರನ್ನ ಮನದೊಂದು ಸ್ಮರಿಸಿ, ಯಾಕಂದ್ರೆ ಅಲ್ಲಿ 1.5 ತಾಸು ರುದ್ರಾಭಿಷೇಕದೊಳಗೆ ಕರ್ಪೂರದ ನಿಂತು ಧ್ವನಿ ಹೋಗ್ಯದ. ಆದರೂ ಎಲ್ಲರೂ ಮಾತಾಡ್ಯಾರಪ್ಪ ಅಂದ್ರೆ ಊರಿನ ಮಾಲಕರ ಕಡೆಗೆ ಮಾತಾಡಿರ್ಬೇಕಲ್ಲ, ಅದೊಂದು ವಾಡಿಕೆ. ಆಗ ಒಂದು ವಿಷಯ ನನಗಿಷ್ಟು ಭಾಳ ಆನಂದ ಅನ್ನಿಸ್ತೀವಿ. ಎಲ್ಲರೂ ಮಾತು ಕೇಳಿದಾಗ ನನ್ನ ಇಸ್ಲಾಂ ಧರ್ಮದ ಗುರುಗಳು ಅವರೆಲ್ಲೇ ಸಿಗಲಿ ಅವರೆಲ್ಲೊಂದು ಆತ್ಮೀಯತೆ, ಪ್ರೇಮತ್ವ, ಭಾವತ್ವ, ಭಾತೃತ್ವ ಇವೆಲ್ಲ ಗುಣಗಳನ್ನು ಕಂಡಾಗ ಅದಕ್ಕೆ ಪೂರ್ವೆ ನಾನು ಮನಸ್ಸಿಗೆ ಆನಂದ ಆಗಿದ್ದು ಜನ ಹೇಳ್ಬಿಡ್ತೇನೆ ಒಂದೇ ಮಿನಿಟ್ನಾಗ. ಜಿಗ್ಜಿಣಿ ಸಾಹೇಬರು 82 ತನ ಮುರುಘಾಮೂರ್ತಿ ಸ್ವಾಮಿಗಳ ಬಸವೇಶ್ವರ ವಿದ್ಯಾವರ್ಧಕ ಆ ಬೋರ್ಡಿಂಗ್ ಇದಕ್ಕಂತವ್ರು ಅವರು ಗುರುಗಳೇ ನನ್ನ ಗುರುಗಳು ಮುರುಘಾಮೂರ್ತಿ ಸ್ವಾಮಿಗಳು. ಇವರು 12 ವರ್ಷ ಇದ್ರು, ನಾ 18 ವರ್ಷ ಇದ್ದೀನಿ ಅಂತೇಳಿ 3 ರಾಜ್ಯದೊಳಗೆ 5 ಭಾಷೆಗಳು ಪುರಾಣಗಳು ಸ್ವಾಮಿ ಯಾರಿಗಿದ್ರೆ ಹತ್ತರಿಗೆ ಸ್ವಾಮಿಗಳ ಕೈ ಎತ್ತುಗಳು ಅಂತ ಭಾಳ ಚಂದ ಒಂದು ಮಾತಾಡಿದ್ದಾರೆ. ಇವತ್ತಿನ ಮಹಾಸಭೆ ದಿವ್ಯ ಸಾನ್ನಿಧ್ಯ ವಹಿಸಿರುವ ನಡೆದಾಡ ದೇವರು ನನ್ನ ಅಡವಿಲಿಂಗ ಮಹಾರಾಜರು, ನನ್ನಂತೆ ಪುರಾಣಿಕರು ಸಬ್ಬಳಿ ಮಹಾರಾಜರು, ನಮ್ಮ ನಾಗತಾಣದ ಸಿದ್ಧ ಪುರುಷರು, ನನ್ನ ಆತ್ಮೀಯ ಮೌಲಾಜಿಯವರು. ಸೊ ಆ ಕಡೆ ನಮ್ಮ ಸೋದರಟ್ಟಿಯ, ಹಾಗೆ ನನ್ನ ಊರಿನ ಪ್ರಕಾಶ್ ಮಹಾರಾಜರು. ಎಲ್ಲ ಮಾಡಿದ್ರು ಕೂಡ ನಾ ಏನೂ ಮಾಡಿಲ್ಲ, ನನ್ನದು ಅನ್ನೋದು ಏನೂ ಇಲ್ಲ ಅಂಥೇಳಿ ಆಧ್ಯಾತ್ಮ ತುಟ್ಟ ತುದಿಯೊಳಗೆ ನಿಂತು ಒಂದು ಭಾವನಾತ್ಮಕವಾಗಿ ಮಾತಾಡಿ ಆ ಆನಂದದ ಶಬ್ದದೊಳಗೆ ದುಃಖ ತೃಪ್ತರಾಗಿ ನನ್ನೇನದಪ್ಪ ಈ ಜಗತ್ತದೊಳಗಂತಂದಂಥ ನನ್ನ ಪೂಜನೆ ಎಂ.ಪಿ. ಸಾಹೇಬ್ರೆ, ಹಾಗೆ ಬಿ.ಡಿ. ಪಾಟೀಲರು, ನನ್ನ ವಿರೋಧ ಪಕ್ಷ ಕಾಸೂಗೌಡರು, ಅಂದಿರಿ ಮತ್ತರ ಒಂದೇ ಮನೆ ನಮ್ಮದಿ ಗುರು ಯಾವತ್ತು ಅಂತ ಅವರಿವರೇ ನೆನೆಸದೆ ಈ ಸಭೆಯಲ್ಲಿರ್ತಕ್ಕಂಥ ಈ ಎಲ್ಲ ಕಾರ್ಯಕ್ರಮ ಗುರುವಿನ ಕೌನ ಬತಾವಿಯ ಬಾಟ ಸಂಸಾರಕ್ಕೆ ಲಾಟ ಎಲ್ಲ ಕಾರ್ಯಕ್ರಮಕ್ಕೆ ಒಂದು ಪೂರ್ವಿ ತಯಾರಾಗಬೇಕಾದ್ರೆ ಒಬ್ಬ ಗಂಡ ಮೆಟ್ಟಿದ ಗುರುವೇ. ಈಗೇನು ದೊಡ್ಡ ಕಾರ್ಯಕ್ರಮ ಆಗಿದೆ. ಇವು 5 ಮಹಾ ಮಂದಿರಗಳು ಇವತ್ತಿನ ಲೋಕಾರ್ಪಣೆ ಮಾಡಿದ್ದಾರೆ. ಇದರೊಳಗೆ ಗ್ರಾಮ ಪಂಚಾಯಿತಿಯ ಎಷ್ಟೋ ಸದಸ್ಯರ ಅನುದಾನ ಅಲ್ಲನ್ನೇ ಬಿಟ್ಟಿದ್ದಾರೆ. ಇದಕ್ಕೆ ಪೂರ್ವ ಅನುದಾನ ಬಂದಿದ್ದು ಹೆಸರಿಗೆ ಇರಬಹುದು. ಇದರಿಂದ ತನ್ನ ಶಿಕ್ಷೆ ಮೀರಿ ಎಲ್ಲ ಧರ್ಮ, ಎಲ್ಲ ಮಠ ಮಂದಿರ, ಎಲ್ಲ ಈದ್ಗಾ ಮೈದಾನ ಎಲ್ಲದಕ್ಕೂ ಕೂಡ ಕೈಯಾರೆ ಮುಂದೆ ನಿಂತು ಮಾಡಿ ಸ್ವಂತ ಖರ್ಚಿನಿಂದ ಎಲ್ಲರೂ ತವರು ಮನೆಯವರು ಅನ್ನುವಂತೇನಂದು ನಡೆದಿದ್ದಾರೆ. ಅಂತಪ್ಪ ನಾಗೇಗೌಡ ಪಾಟೀಲ್ರವ್ರೆ ಯಾವತ್ತೂ ಮಾತು ಬಯಸ್ತಾ ಇದ್ದೀನಿ, ನಾವು ಹಿಂಗಿದ್ದೇವೆ ಅನ್ನೋದು ಬೇಡ, ನಾವು ಮಾಡಿದ ಕಾರ್ಯ ಹೆಂಗಿದ್ದೇವ ತೋರಿಸ್ಬೇಕು ಅಂತ ಕಾರ್ಯ ನಮ್ಮ ಗೌರವ ಮಾಡಿ ತೋರಿಸಿದ್ದಾರೆ ಅಂತ ಮಾತನ್ನು ಮುಗಿಸ್ತಾರೆ. ಅದಕ್ಕೆ ಇನ್ನೂ ಸರ್ವಾಂಗೀಣ ಕಾರ್ಯಕ್ರಮ ನಡೀಲಿ. ನಾನೇನು ಭಾಳ ಮಾತಾಡೋಲ್ಲ, ಯಾಕ 7 ದಿನ ಇದೇ ವೇದಿಕೆ ಮ್ಯಾಲ ಇಷ್ಟು ಐತ್ರಿ ಗೌಡ್ರೆ, ಒನ್ಲಿ ಅಧ್ಯಾತ್ಮ ದಿನಾಲು 1.5 ಗಂಟೆ ಅವ್ರಿಗೆ ಹೇಳಿ ನಾವು ಹುಡುಗರಿಗೆ ಬಸವೇಶ್ವರಕ್ಕೆ ಬಿಟ್ಟೇವ್ರಿಗೆ ಒಂದೇ ವೇದಿಕೆ ಮೇಲೆ 10 ವರ್ಷ ಕುಂಡ್ರಿಸಿದ್ರು ನನ್ನ ಬಾಂಡಲ್ ಹೋಗುದಿಲ್ಲ. ಮುಂದಿನ ವರ್ಷ 21 ದಿನ ಮಾಡ್ರು ಬ್ಯಾಟಿಂಗ್ ಅಂತ ಹೇಳ್ಬಿಟ್ಟಿನಿ. ಎಲ್ಲ ಖರ್ಚು ಎಂ.ಪಿ. ಸಾಹೇಬರು ಕೊಡ್ತಾರೆ, ನೀವೇ ವಿಚಾರ ಮಾಡೋದು ಹೋಗ್ಬೇಡ್ರಿ. ಅದಕ್ಕೆ ಯಾವತ್ತು ಇಂಥ ಸತ್ಕಾರ್ಯಗಳು ಊರೊಳಗೆ ನಡೀಲಿ. ನೋಡ್ರಿ, ಇವತ್ತು ನಡೆದಾಡ ದೇವ್ರು 2 ಗಂಟೆ ಕೂತು ಬಿಡ್ತಾರೆ ನಮ್ಮ ಊರೊಳಗೆ. ಅಂದ್ರೆ ನಮ್ಮ ಊರ ಇನ್ನ 20 ವರ್ಷ ಶಾಂತಿ ಇರುತ್ತೆ ಅಂತೇಳಿ ಈ ಮಾತನ್ನು ಹೇಳಿ ನಾನು ಕಡಿಮೆ ಮಾತನ್ನು ಮುಗಿಸ್ತಾ ಇದ್ದೆ.